ವೃದ್ಧ ತಂದೆ ತಾಯಿಯನ್ನ ಆಸ್ಪತ್ರೆಯಲ್ಲೇ ಬಿಟ್ಟು ಎಸ್ಕೇಪ್ ಆಗ್ತಿರೋ ಮಕ್ಕಳು. ಬೆಳಗಾವಿ ಜಿಲ್ಲಾಸ್ಪತ್ರೆಯೊಂದರಲ್ಲೇ 150 ಪ್ರಕರಣ. ಅಪ್ಪನ ಜಮೀನು ಬೇಕು, ಅಪ್ಪ ಕಟ್ಟಿದ ಮನೆ ಬೇಕು, ಅಪ್ಪನ ಹಣ ಬೇಕು. ಆದ್ರೆ ಅನಾರೋಗ್ಯ ಪೀಡಿತನಾದ ಅಪ್ಪ ಅಮ್ಮ ಮಾತ್ರ ಮಕ್ಕಳಿಗೆ ಬೇಡವಾಗಿದ್ದಾರೆ. ದಿನೇ ದಿನೇ ರಾಜ್ಯದಲ್ಲಿ ಇಂಥ ಪ್ರಕರಣಗಳು ಹೆಚ್ಚಾಗ್ತಿವೆ. ಬೆಳಗಾವಿಯ ಬಿಮ್ಸ್ ಒಂದರಲ್ಲೇ ಇಂಥ 152 ಪ್ರಕರಣ ದಾಖಲಾಗಿವೆ. ಇದರಿಂದ ಎಚ್ಚೆತ್ತುಕೊಂಡಿರೋ ಸರ್ಕಾರ ಪಾಪಿ ಮಕ್ಕಳಿಗೆ ಪಾಠ ಕಲಿಸಲು ಹೊರಟಿದೆ. ವೃದ್ಧ ತಂದೆ ತಾಯಿ ನೋಡಿಕೊಳ್ಳದಿದ್ರೆ ಸಿಗೋದಿಲ್ಲ ಆಸ್ತಿ. ವಿಲ್ ಬರೆದಿಟ್ರು ಆಸ್ತಿ ಸಿಗದಂತೆ ಮಾಡಿದ ಸರ್ಕಾರ. ವೃದ್ಧರನ್ನ ಆಸ್ಪತ್ರೆಗೆ ಬಿಟ್ಟು ಬರೋದು, ವೃದ್ಧಾಶ್ರಮಕ್ಕೆ ಸೇರಿಸೋ ಸಂಖ್ಯೆ ಹೆಚ್ಚಾಗ್ತಿದ್ದಂತೆ ಅಲರ್ಟ್ ಆಗಿರೋ ಸರ್ಕಾರ ವೃದ್ಧ ತಂದೆ ತಾಯಿಯನ್ನ ನೋಡ್ಕೊಳ್ತಿದ್ರೆ ಆಸ್ತಿ ವರ್ಗಾವಣೆ ರದ್ದು ಮಾಡುವಂತೆ ಸೂಚನೆ ನೀಡಿದೆ. ವಿಲ್ ಮತ್ತು ಆಸ್ತಿ ವರ್ಗಾವಣೆ ರದ್ದುಗೊಳಿಸುವಂತೆ ಸರ್ಕಾರ ಆದೇಶ ಹೊರಡಿಸಿದೆ. ಕಳೆದೊಂದು ವಾರದಿಂದ ನಿರಂತರ ಸಭೆ ನಡೆಸಿದ್ದ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಇಂಥದ್ದೊಂದು ಖಡಕ್ ಸಂದೇಶ ರವಾನಿಸಿದ್ದಾರೆ. ಪಾಪಿ ಮಕ್ಕಳ ಬಗ್ಗೆ ದೂರು ನೀಡುವಂತೆ ಬೆಳಗಾವಿಯ ಆಸ್ಪತ್ರೆ ಮುಖ್ಯಸ್ಥರಿಗೆ ಸೂಚಿಸಿದ್ದಾರೆ. ಗುಣಮುಖರಾದ್ಮೇಲೂ ಕೂಡ ಅನೇಕ ಜನ ಅವರನ್ನ ಕರ್ಕೊಂಡು ಹೋಗ್ತಾ ಇಲ್ಲ ಅಂತಕ್ಕಂಥ ನಮ್ಮ ಗಮನಕ್ಕೆ ಬಂದ ಮೇಲೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಕಾನೂನಲ್ಲಿ ಅವಕಾಶ ಇದೆ. ಅವರಿಂದ ಏನು ಅವ್ರ ಮಕ್ಕಳಿಗೆ ವರ್ಗಾವಣೆ ಅಥವಾ ಅವರು ಯಾರಿಗೆ ಅವ್ರು ಹೇಳಿರ್ತಾರೆ ಅವ್ರು ವರ್ಗಾವಣೆ ಆಗಿರ್ತಕ್ಕಂಥ ಆಸ್ತಿ ವಾಪಸ್ ಪಡ್ಕೊಳ್ಬಹುದು. ಕಾನೂನಲ್ಲಿ ಅವಕಾಶ. ಸರ್ಕಾರ ಇಂಥದ್ದೊಂದು ಗಟ್ಟಿ ನಿರ್ಧಾರ ಕೈಗೊಳ್ಳಲು ಕಾರಣವೇ ಬೆಳಗಾವಿ ಆಸ್ಪತ್ರೆಯಲ್ಲಿನ ಕಣ್ಣೀರ ಕಥೆಗಳು. ವೃದ್ಧರ ಕಣ್ಣೀರು ಒಂದು. ಬೆಳಗಾವಿಯ ವಕೀಲ 69 ವರ್ಷದ NH ಅತ್ತಾರ 5 ತಿಂಗಳ ಹಿಂದೆ ಕಾಲ್ನೋವಿನಿಂದ ನರಳಾಡ್ತಿದ್ರು. ನೋವಿನಿಂದ ನರಳುತ್ತಾ ಇದ್ದಂತೆ ತಂದೆಯಿಂದ ಪತ್ನಿ ಮಕ್ಕಳು ದೂರ ಆಗಿದ್ರು. 2024ರಿಂದಲೂ ಬಿಮ್ಸ್ ಆಸ್ಪತ್ರೆಯಲ್ಲಿರೋ ವಕೀಲ ಇಲ್ಲೇ ಟ್ರೀಟ್ಮೆಂಟ್ ಪಡೀತಿದ್ದಾರೆ. ಆದ್ರೆ ಒಮ್ಮೆಯೂ ಇವರನ್ನ ನೋಡಲು ಮಕ್ಕಳು ಬಂದೇ ಇಲ್ಲ. ಗದಗ್ ನಗರದ 72 ವರ್ಷದ ಪರಶುರಾಮ್ಗೆ ಹೆಂಡತಿ, 2 ಮಕ್ಕಳಿದ್ದಾರೆ. 15 ದಿನದಿಂದಲೂ ಬಿಮ್ಸ್ ಆಸ್ಪತ್ರೆಯಲ್ಲಿ ಇವರು ಚಿಕಿತ್ಸೆ ಪಡಿತಾ ಇದ್ರು. ಯಾರೂ ನನ್ನನ್ನ ನೋಡಲು ಬರ್ತಿಲ್ಲ ಅಂತ ಕಣ್ಣೀರು ಹಾಕಿದ್ದಾರೆ. ಮಕ್ಕಳೆಲ್ಲ ದೂರ ಇದ್ದಿದ್ದು ಬೇಸರ ಅನ್ಸಕಿಲ್ರಿ? ಬೇಜಾರಾಗಂಗಿಲ್ಲ? ಆಗತ್ರಿ. ಏನ್ ಮಾಡ ನಡಿ ನೆನಪಡ್ತಾರ್ರಿ? ನಡಿಬೇಕಲ್ರಿ, ನಾವೆಲ್ಲ ಅಂತೀವಿ. ಇವು ಕೇವಲ ಸ್ಯಾಂಪಲ್ಗಳು. ಇಂಥ 106 ಜನರಿಗೆ ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲೇ ಆರೈಕೆ ಮಾಡಲಾಗ್ತಿದೆ. 27 ಜನ ಈಗ ಪ್ರಸ್ತುತ ನಮ್ಮ ಆಸ್ಪತ್ರೆಯಲ್ಲಿ ಇದ್ದಾರೆ. ಅದರಲ್ಲಿ 17 ಜನ ಹಾಗೆ ಬಂದಿದ್ದವರು, ಇವರು ಕರ್ಕೊಂಡು ಬಂದು 10 ಜನರಿಗೆ ಸಂಬಂಧಿಕರಿದ್ದಾರೆ, ಮಕ್ಕಳಿದ್ದಾರೆ ಕೆಲವರಿಗೆ. ಅವರು ಇನ್ನೂ ಏನು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಅಪ್ಪ ಅಮ್ಮನ ಆಸ್ತಿಗಾಗಿ ಬಡಿದಾಡೋ ಮಕ್ಕಳು ಅವರು ಅನಾರೋಗ್ಯಕ್ಕೆ ತುತ್ತಾಗ್ತಿದ್ದಂತೆ ಆಸ್ಪತ್ರೆಯಲ್ಲೇ ಬಿಟ್ಟು ಎಸ್ಕೇಪ್ ಆಗ್ತಿದ್ದಾರೆ. ಇಂಥ ಮಕ್ಕಳಿಗೆ ಸರ್ಕಾರ ಪಾಠ ಕಲಿಸಲು ಹೊರಟಿದೆ. ಬೆಂಗಳೂರಿನಿಂದ ಪ್ರಸನ್ನ ಗಾಂವ್ಕರ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.